ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮೈಲ್ ಸಂಜಯ್. ಸಾರಿ ಗಾಯ್ಸ್, ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಸ್ವಲ್ಪ ಮನೇಲಿ ಫಂಕ್ಷನ್ ನಡೀತು. ಹಾಗೆ ಸ್ವಲ್ಪ ಎಲ್ಲರಿಗೂ ಹುಷಾರಿಲ್ಲದೆ ಶೀತ ಕೆಮ್ಮು ಅಂತ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಇವತ್ತು ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಅಂದರೆ ಆಗಲಿ ಗೊತ್ತಾಗಿರಬೇಕು, ಜೆಪ್ಟೋ, ನಮ್ಮ ಜೆಪ್ಟೋ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಅದ್ರ ಮಾಡೋಕ್ಕಿಂತ ಒಂದು ಮುಂಚೆ ನಿನ್ನೆ ನಮ್ಮ ದೊಡ್ಡಪ್ಪನ ಮಗಂದು ಬೈಕು ಕಳ್ತನ ಆಗಿದೆ. ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ನಿನ್ನೆ ನೈಟು ರಾತ್ರಿ 12:15 1 ಗಂಟೆ ಸುಮಾರು ರಾತ್ರಿ ನಮ್ಮ ಬ್ರದರ್ದು ಬೈಕ್ ಕಳ್ತನ ಆಗಿದೆ. CT100B KA17 EU 4214 ಬೈಕ್ ನಂಬರು. ಅದು ಪೂರಾ ಬ್ಲೂ ಕಲರಲ್ಲಿದೆ. ಮತ್ತು 2016 ಮಾಡಲು. ಅಕಸ್ಮಾತ್ ನಿಮಗೆ ಎಲ್ಲಾದರೂ ದಾವಣಗೆರೆಯಲ್ಲಿ ಯಾರು ಕಂಡ್ರೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಎಲ್ಲಿ ಹೋಗ್ತಾ ಇದೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ. ಇಲ್ಲಿ ದಾವಣಗೆರೆ ಅಂತ ಒಂದೇ ಅಲ್ಲ, ಯಾರಾದರೂ ಬೇರೆಯವರು ನೋಡ್ತಾ ಇದ್ದಿದ್ರೆ ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿ, ಸ್ವಲ್ಪ ಬೈಕ್ ಸಿಗುವಂತ ಯಾರು ಹೆಲ್ಪ್ ಮಾಡಿ. ನಾವು ಈಗ ಕಂಪ್ಲೇಂಟ್ ಅಂತ ಕೊಡ್ತಾ ಇದ್ದೀವಿ. ಸ್ವಲ್ಪ ಶೇರ್ ಮಾಡಿ ವಿಡಿಯೋ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಲೋ, ಬನ್ನಿ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ ಈಗ ಜೆಪ್ಟೋ ಸ್ಟೋರಿಗೆ. ಏನೇನು ಯಾವ್ಯಾವ ರೀತಿ ನಾನು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಕೆಲಸ ಇರುತ್ತೆ, ಯಾವ ರೀತಿ ಡೆಲಿವರಿ ಮಾಡಬೇಕು ಏನು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತಿದ್ದೀನಿ. ಈಗ ಹೋಗ್ತಾ ಇದ್ದೀನಿ. ಇದೆ ಇಲ್ಲಿಂದ ನಮ್ಮ ಮನೆಯಿಂದ ಆ್ಯಕ್ಚುಲಿ 2.5 ಕಿಲೋಮೀಟ್ರ್ ಇದೆ. ಇಲ್ಲಿಂದ ರೀಚಾಗಿ ಇಲ್ಲಿಂದ ನಮ್ಮ ಜೆಪ್ಟೋ ಬರೀ 200 ಮೀಟ್ರ್ ಇದೆ. ನಾ ಯಾವತ್ತೂ ಜಾಯ್ನ್ ಆಗೋದು 3:45 ಜಾಯ್ನ್ ಆಗ್ತೀನಿ ಕರೆಕ್ಟಾಗಿ ಆನ್ಲೈನಿಗೆ. ಅವಾಗ ಆನ್ಲೈನಿಗೆ ಬರ್ತೀನಿ. ಯಾಕಂದರೆ ನಾನು 4 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಮಾಡ್ತೀನಿ. ಈಗ ನಮ್ಮ ಜೆಪ್ಟೋ ಸ್ಟೋರ್ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಮ್ಮ ಜೆಪ್ಟೋ ಸ್ಟೋರ್. ಯಾರು ಅಷ್ಟು ಹುಡುಗರು ಇಲ್ಲ, ಬಂದಿಲ್ಲ ಅಷ್ಟು ಹುಡುಗರು. ಭಾಳ ಜನ ಬರ್ತಾರೆ. ಎಲ್ಲರೂ ಆರ್ಡ್ರ್ ಕೊಡೋಕೆ ಹೋಗಿದ್ದಾರೆ ಅನಿಸುತ್ತೆ. ಆರ್ಡ್ರ್ ಕೊಡೋಕೆ ಹೋಗಿದ್ದಾರೆ. ಇದೇ ನಮ್ಮ ಜೆಪ್ಟೋ ಸ್ಟೋರು. ಅಣ್ಣ, ಲಾಗ್ ಮಾಡಕತ್ತೀನಿ. ಆಯನ್ ಇದೇ ನಮ್ಮ ಜೆಪ್ಟೋ ಸ್ಟೋರ್. ಇನ್ನು ಯಾರು ಬಂದಿಲ್ಲ, ಜಾಸ್ತಿ ಜನ, ಭಾಳ ಜನ ಇರ್ತಾರೆ. ಎಲ್ಲರೂ ಆರ್ಡ್ರ್ ಕೊಡೋಕೆ ಹೋಗಿದ್ದಾರೆ. ಬೈಕ್ ಎಷ್ಟು ನಿಂತಿರೋದು, ಇಷ್ಟೇ ನಿಂತಿದೆ. ಇನ್ನು ರಾತ್ರಿ ಸಾಯಂಕಾಲ 6 ಗಂಟೆ 7 ಗಂಟೆ ಇದ್ರೆ ಇಲ್ಲಿ ಬೈಕ್ ಲೈನ್ ನಿಂತಿರ್ತವೆ. ಪ್ರತಿಯೊಂದು ಆರ್ಡ್ರ್ ಕೊಡೋಕೆ ಹೋಗಿದ್ದಾರೆ. ಇವರೆಲ್ಲರೂ ನಮ್ಮ ಜೆಪ್ಟೋ ರೈಡರ್ಸ್ಗಳು. ಯಾರು ಬಟ್ಟೆ ಹಾಕೊಂಡಿಲ್ಲ, ನಾ ಒಬ್ಬನೇ ಬಟ್ಟೆ ಹಾಕೊಂಡಿನಿ. ಇನ್ನು ಮುಂದೆ ಹೇಗೆ ಆರ್ಡ್ರ್ ಪಿಕ್ ಮಾಡೋದು, ಆರ್ಡ್ರ್ ಕೊಟ್ಟು ಬರೋದಂತ ಪ್ರತಿಯೊಂದು ತೋರಿಸ್ತೀನಿ. ಅಲ್ಲಿ ತನಕ ಬನ್ನಿ, ಹೋಗೋಣ. ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತಾಗಿರ್ಬೇಕು. ಸರಿ, ಏನ್ ವಿಷಯ? ನಮ್ ಡಿಂಗ್ರಿನ ಹೊಡೆದವನ್ ಯಾರು? ಈ ರಂಗನ್ನ ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಫ್ರೆಂಡ್ಸ್, ಆರ್ಡರ್ ಬಿದ್ದಿದೆ ಒಂದು. ಈ ತರ ಆರ್ಡರ್ ಬೀಳುತ್ತೆ. ಅಲ್ಲಿ ಒಳಗೆ ರೆಡಿ ಆಯ್ತಾಗ್ಲೆ ಆರ್ಡರ್ ಬಿದ್ದಿದೆ, ಆಗ್ಲೇ ರೆಡಿ ಆಗಿದೆ. ಹೋಗಿ ಇಸ್ಕೊಂಡು ಡೆಲಿವರಿ ಮಾಡೋದು ಹೇಗೆ ಇವ್ರು ನಮ್ಮ RSI ರೈಡರ್ಸ್, ನಮ್ಮ ಸೆಕ್ಯೂರಿಟಿ ಗಾರ್ಡ್. ಬ್ಲೂ ಗ್ರೀನ್ 7 ಬಿದ್ದಿದೆ. ಸ್ಕ್ಯಾನ್ ಮಾಡಬೇಕಿಲ್ಲಿ 7 ಹಿಂಗೆ ಸ್ಕ್ಯಾನ್ ಆದ್ರೆ ಸೀದಾ ಲೊಕೇಶನ್ ತೋರಿಸುತ್ತೆ. ಆ ಅಡ್ರೆಸ್ಸಿಗೆ ಹೋಗ್ಬೇಕು. ಅಡ್ರೆಸ್ಸಿಗೆ ಕರ್ಕೊಂಡು ಹೋಗ್ತೀನಿ. ಅಡ್ರೆಸ್ ಇದೆ ರವಿ ಇಂಟರ್ನ್ಯಾಷನಲ್ ಅಂತ. ಅಲ್ಲಿ ಹೋಗೋಣ. ಇವರು ನಾವು ಪಿಕ್ಕರ್, ಇಲ್ಲಿರೋ ಸ್ಟೋರಾಗಿ ಪಿಕ್ಕರ್ ಮಾಡೋರು.
ಭಾಳ ಜನ ಇದ್ದಾರೆ, 6 ರಿಂದ 7 ಜನ ಇದ್ದಾರೆ ಪಿಕ್ಕರ್. ಒಳಗೆ ಪಿಕ್ಕರ್ ಮಾಡ್ತಾರೆ ನಮ್ಮ ಜಪ್ಟೋ ಸ್ಟೋರು. ಆರ್ಡ್ರ್ ಐತಿ, ಜಲ್ದಿ ಆರ್ಡ್ರ್ ಕೊಟ್ಟು ಬಂದು ನೆಕ್ಸ್ಟ್ ಆರ್ಡ್ರ್ ಹೇಗೆ ಏನಂತ ತೋರಿಸ್ತೀನಿ. ಅಲ್ಲಿ ತನಕ ಬನ್ನಿ, ಜೊತೆಗಾಗಿದ್ವಿ ಫ್ರೆಂಡ್ಸ್. ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ ನಾನು. ಇಲ್ಲೇ ಕಸ್ಟಮರ್ ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಹೋಗೋಣ, ತೋರಿಸ್ತೀನಿ. ಇಲ್ಲಿ ಹತ್ರ ಇದೆ. ಕಸ್ಟಮರಿಗೆ ಕಾಲ್ ಮಾಡೋಣಂತೆ. ಒಂದು ಕಡೆ ಗಾಡಿ ನಿಲ್ಲಿಸಿ ನೋಡೋಣ ಎಷ್ಟು ಜಲ್ದಿ ಬರ್ತಾರೋ ಇಲ್ಲ, ಕಸ್ಟಮರ್ ಹೇಗೆ ಕಾಣಿಸ್ತಾರೆ ಹೇಗೆ ಇಲ್ಲ ಅಂತ ನಿಮಗೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಲ್ ಆಪ್ಷನ್ ಕೊಟ್ಟಿರ್ತಾರೆ. ಡೈರೆಕ್ಟ್ ಇದು ಕಂಪ್ನಿ ಕಡೆಯಿಂದನೇ ಕಾಲ್ ಹೋಗುತ್ತೆ. ಯಾವುದೇ ನಮ್ಮ ನಮ್ಮದು ನಂಬರ್ ಇರ್ತದೆ ಅದರಿಂದ ಹೋಗಲ್ಲ, ಸೀದಾ ಕಂಪ್ನಿ ಕಡೆಯಿಂದನೇ ಕಾಲ್ ಅವರಿಗೆ ಹೋಗುತ್ತೆ. ಅವ್ರ ಜೊತೆಗೆ ಮಾತಾಡೋಣಂತೆ. ಹಲೋ ಹಲೋ ಸರ್, ಆರ್ಡ್ರ್ ಇತ್ತು ಜೆಪ್ಟೋಯಿಂದ. ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ. ಹಾಂ, ಬನ್ನಿ ಸರ್ ಬೇಗ. ಸ್ವಲ್ಪ ಕೆಲವೊಬ್ಬರು ಬೇಗ ರಿಸೀವ್ ಮಾಡಲ್ಲ, ಒಬ್ಬೊಬ್ಬರು ಬೇಗ ರಿಸೀವ್ ಮಾಡ್ತಾರೆ. ಒಂದೊಂದ್ಸಲಿ 10 ನಿಮಿಷದಿಂದ 20 ನಿಮಿಷನೂ ಕಾಯಿಸ್ತಾರೆ, 30 ನಿಮಿಷನೂ ಕಾಯಿಸ್ತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಆರ್ಡ್ರು ನಾವು ಡೆಲಿವರಿ ಮಾಡಲೇ ಹೋಗಬೇಕು. ಏನಾದರೂ ಡೆಲಿವರಿ ಮಾಡಲಿಲ್ಲ, ಅನ್ಡೆಲಿವರಿ ಮಾಡ್ಕೊಂಡು ಹೋದರೆ ನಮಗೆ ಆರ್ಡ್ರು ಪೇ ಸಿಗೋಲ್ಲ. ಏನೇ ಮನೆ ಡೋರ್ ನಂಬರ್ ಕೊಟ್ಟಿದ್ರೆ ಏನಾದ್ರು ಇದು ಮಾಡ್ಬೋದು, ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೋಡಬೇಕು ಕಸ್ಟಮರ್ ಎಲ್ಲಿದ್ದಾರೆ ಅಂತ. ಬರ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಜಲ್ದಿ ಬಂದರೆ ಆರ್ಡ್ರ್ ಕೊಟ್ಟು ನೆಕ್ಸ್ಟ್ ಆರ್ಡ್ರಿಗೆ ಹೋಗ್ಬೋದು. ಅಷ್ಟವರೆಗೂ ನೀವು ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಡೆಲಿವರಿ ಮಾಡಾಯಿತು. ಇನ್ನು ರಿಟರ್ನ್ ಸ್ಟೋರಿಗೆ ಹೋಗೋಣ. ಆ ಸ್ಟೋರಿಗೆ ಇನ್ನೂ ನೆಕ್ಸ್ಟ್ ಆರ್ಡ್ರು ಬರೋವರೆಗೂ ಕಾಯೋಣ. ರಾತ್ರಿ 2 ಗಂಟೆವರೆಗೂ ಮಾಡ್ತೀನಿ. ಭಾಳ ಲಾಂಗ್ ವಿಡಿಯೋ ಶಾರ್ಟಾಗಿ ವಿಡಿಯೋ ಹಾಕ್ತೀನಿ. ಸ್ವಲ್ಪ ಕೊನೆ ತನಕ ನೋಡ್ತಾ ಇರಿ. ಸ್ವಲ್ಪ ಶೇರ್ ಮಾಡಿ ವಿಡಿಯೋನ. ಜಪ್ಟೋದು ಯಾವ ರೀತಿ ಕಷ್ಟ ಇರುತ್ತೆ ಅಂತ ತೋರಿಸ್ತೀನಿ ಪ್ರತಿಯೊಂದು ವಿಡಿಯೋ. ಬನ್ನಿ ಸ್ಟೋರ್ ಹತ್ರ ಹೋಗೋಣ ಫ್ರೆಂಡ್ಸ್. ಇನ್ನು ರಿಟರ್ನ್ ಸ್ಟೋರಿ ಬಂದಾಯಿತು. ಈಗ ಬ್ಯಾಗ್ನ ಹೆಂಗೆ ಸ್ಕ್ಯಾನ್ ಮಾಡಿ ಇನ್ನು ನೆಕ್ಸ್ಟ್ ಆರ್ಡ್ರ್ ಹೇಗೆ ಬರೋ ತನಕ ಕಾಯ್ಬೇಕಂತ ತೋರಿಸ್ತೀನಿ. ಇಂತಾರೆ ಭೂಮಿ ಭಾರ ಫ್ರೆಂಡ್ಸ್, ಇಂಥನ್ನ ಸಾಕಬೇಕು. ಸ್ಕ್ಯಾನ್ ಮಾಡಿ ಈ ಸ್ಕ್ಯಾನರಿಗೆ ಸ್ಕ್ಯಾನ್ ಮಾಡಿದ್ರೇ ನೆಕ್ಸ್ಟ್ ಆರ್ಡ್ರ್ ಬರುತ್ತೆ. ರೆಡಿ ಟು ನೆಕ್ಸ್ಟ್ ಆರ್ಡ್ರ್ ಅಂತ ಮಾಡಿದ್ರೆ ನೆಕ್ಸ್ಟ್ ಆರ್ಡ್ರಿಗೆ ಕಾಯ್ಬೇಕು. ನೆಕ್ಸ್ಟ್ ಆರ್ಡ್ರ್ ಬೀಳೋ ತನಕ ವೇಟ್ ಮಾಡಿ ಫ್ರೆಂಡ್ಸ್. 2ನೇ ಆರ್ಡ್ರ್ ಬಿದ್ದಿದೆ. ಈಗ 2ನೇ ಆರ್ಡ್ರು ಪಿಕಪ್ ಮಾಡಿ ಸ್ಟೋರಿ ಹೋಗೋಣಂತೆ. ಇನ್ನು ರೆಡಿ ಆಗಿಲ್ಲ 2ನೇ ಆರ್ಡ್ರು. ರೆಡಿ ಆದಮೇಲೆ ಪಿಕ್ ಮಾಡಿ ಆಮೇಲೆ ಲೊಕೇಶನಿಗೆ ಹೋಗೋಣಂತೆ. ಅಲ್ಲಿ ತನಕ ನೋಡ್ತಾ ಇರಿ. ಆರ್ಡ್ರು ರೆಡಿ ಆಯಿತು. ಈಗ ಹೋಗಿ ಸ್ಕ್ಯಾನ್ ಮಾಡಿ ಆರ್ಡ್ರ್ ತಗೊಂಡು ಹೋಗೋಣ. ಗ್ರೀನ್ 7ಗೆ ಬಿದ್ದಿದೆ, ಇನ್ನು 6ಗೆ ಬಿದ್ದಿತ್ತು, ಈಗ 7ಗೆ ಬಿದ್ದಿದೆ. ಆರ್ಡ್ರು ಆಗಿದೆ. ಈಗ ಎಷ್ಟು SS ಲೇಔಟಿಗೆ ಬಿದ್ದಿದೆ, ಬಾಪೂಜಿ MBA ಕಾಲೇಜ್ ಹತ್ರ. ಅಲ್ಲಿ ಹೋಗಿ ಕೊಟ್ಬಿಡೋಣ ಬನ್ನಿ ಆರ್ಡ್ರ್. ಫ್ರೆಂಡ್ಸ್, ನಂದು ನಮ್ಮ ಹುಡುಗಂದು ಇಬ್ಬರದ್ದು ಒಂದೇ ಲೊಕೇಶನ್ಗೆ ಬಿದ್ದಿದೆ. ನಮ್ಮ ಹುಡುಗ ಈಗ ಅವ್ನ ಬೈಕಲ್ಲಿ ಹೋಗ್ತಾ ಇದ್ದೀವಿ ಆರ್ಡ್ರ್ ಕೊಡೋಕ್ಕೆ. ಅಲ್ಲೋಗಿ ಫೋನ್ ಮಾಡೋಣ. ಯಾರ ಕಸ್ಟಮರೇ ಕಾಲ್ ಮಾಡ್ತಿರ್ಬೇಕು ಮೋಸ್ಟ್ಲಿ. ಅಲ್ಲೋಗಿ ಕಾಲ್ ಮಾಡೋಣ ಕಸ್ಟಮರಿಗೆ. ಕಸ್ಟಮರ್ ನೋಡೋಣ ಎಷ್ಟು ಜಲ್ದಿ ಬರ್ತಾರೋ ಬರಲ್ವಾ ಅಂತ ನೋಡೋಣ. ಅದು ನಮ್ಮ ದಾವಣಗೆರೆ ಸುತ್ತಲ ಇರೋ ಶಾಮನೂರು ರೋಡ್ ಅಂತಿದ್ದು, ಶಾಮನೂರು ರೋಡ್. ಫ್ರೆಂಡು ಆಗಲೇ ಅವ್ರದ್ದು ಡೆಲಿವರಿ ಮಾಡಾಯಿತು. ನನ್ನ ಡೆಲಿವರಿ ಇಲ್ಲೇ ಹತ್ರ ಇದೆ, ಒಂದು 100 ಮೀಟ್ರ್ ಇದೆ. ಆ 100 ಮೀಟ್ರ್ ಹತ್ರ ಹೋಗಿ ಅವರಿಗೂ ಕಾಲ್ ಮಾಡಿ ಆರ್ಡ್ರ್ ಕೊಟ್ಬಿಡೋಣ. ಕಾಲ್ ಮಾಡಿದ್ದೆ, ನಮ್ಮ ಹುಡುಗ ಆಗಲೇ ಡೆಲಿವರಿ ಮಾಡಿದ್ದಾನೆ. ಈಗ ನಮ್ಮ ಡೆಲಿವರಿ ಕೊಡೋಣ. ಇನ್ನು ಮುಂದೆ ಹೋಗ್ಸಿ ಅಲ್ಲೇ. ಇಲ್ಲೇ ರೈಟ್, ಇಲ್ಲೇ ಇದೇ ರೈಟ್, ಇಲ್ಲಿ ಹಿಂದಿ ಸರ್, ಹಿಂದಕ್ಕೆ ಬಾ. ಇದೇ ರೋಡು. ಇಲ್ಲೇ ಲೊಕೇಶನ್ ಹತ್ರ ಇದ್ದೀವಿ. ಇಲ್ಲಿ ಮೇಡಮ್ ಲೈಟಿಂಗ್ಸ್ ಇದೆ ಅಲ್ಲ, ಇಲ್ಲಿ ಮುನ್ನಡಿ ಸ್ಟೇಷನ್. ಹಾಂ ಮುಂದೆ ಹೋಗಿ. ಹಾಂ ಮೇಡಮ್ ತಳಗ ಬನ್ನಿ.
ಹಾಂ ಆಯಿತು ಇಲ್ಲೇ ಇದ್ದಾರೆ, ಇಲ್ಲೇ ಓಕೆ ಫ್ರೆಂಡ್ಸ್, ನಮ್ಮದು ಆರ್ಡ್ರ್ ಕೊಟ್ಟಾಯಿತು, ಡೆಲಿವರಿ ಮಾಡಾಯಿತು. ಈಗ ನೆಕ್ಸ್ಟ್ ಸ್ಟೋರಿ ಹೋಗೋದು, ಸ್ಟೋರಿಗೆ ಹೋಗಿ ಇನ್ನೂ ನೆಕ್ಸ್ಟ್ ಆರ್ಡ್ರು ಬರೋ ತನಕ ಕಾಯೋಣ. ನೋಡ್ತಾ ಇರಿ ವಿಡಿಯೋನ, ನೋಡ್ತಾ ಇರಿ ಕೊನೆ ತನಕ. ಬಾಯ್ ಬಾಯ್. ಹಲೋ ಗಾಯ್ಸ್, ಮತ್ತೆ MBA ಕಾಲೇಜು 10ನೇ ಕಾಲೇಜ್ ಹತ್ರ ಬಿದ್ದಿತ್ತು. ಆರ್ಡ್ರ್ ಕೊಟ್ಟೆ, ಡೆಲಿವರಿ ಮಾಡಿದ್ದೀನಿ. ಆಗಲೇ 3 ಆರ್ಡ್ರು ಹೊಡೆದಿದ್ದಾಯಿತು. ಇನ್ನೂ ಸ್ಟೋರಿ ರಿಟರ್ನ್ ಹೋಗ್ತಾ ಇದ್ದೀನಿ. ಇನ್ನೂ ತೋರಿಸ್ತೀನಿ, ಇನ್ನು ನೋಡೋಣ ಇವತ್ತು ಎಷ್ಟು ಆರ್ಡ್ರ್ ಹೊಡಿಬೋದು ಅಂತ ಈಗ ತೋರಿಸ್ತೀನಿ. ಇಲ್ಲಿ ಹಿಂಗೆ ನೋಡ್ತಾ ಇರಿ ಕೊನೆ ತನಕ ವಿಡಿಯೋನ. ಬನ್ನಿ ನೋಡೋಣ ಹೇಗೆ. ಫ್ರೆಂಡ್ಸ್, 4ನೇ ಆರ್ಡ್ರು ಬಿದ್ದಿದೆ. ಸೀದಾ ಎಲ್ಲಂದರೆ ನಿಜಲಿಂಗಪ್ಪ ಲೇಔಟ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮೇಲೆ ಯಾವುದೋ ಶಿವಣ್ಣ ಬಿಲ್ಡಿಂಗ್ ಅಂತೆ, ಅಲ್ಲಿಗಿದೆ ಲೊಕೇಶನ್. ಹಾಂ ಹೌದು, ಅಲ್ಲಿ ಹೋಗಿ ಕೊಟ್ಟು ಕಸ್ಟಮರಿಗೆ ಕೊಟ್ಟು ಇನ್ನೂ ರಿಟರ್ನ್ ಆಗಿ ಬರೋಣ. ಅಲ್ಲಿ ತನಕ ನೋಡ್ತಾ ಇರಿ. ಓಕೆ, ಬಾಯ್ ಬಾಯ್. ಪ್ರತಿಯೊಬ್ಬರಿಗೂ ಗೊತ್ತಿದೆ ಅನ್ಸುತ್ತೆ, ಶಾಮ್ನೂರ್ ರೋಡಲ್ಲಿ ನಮ್ಮದು ಶಾಪ್ ಇರೋದು, ಜಪ್ಟೋ ಶಾಪ್ ಇರೋದು. ಏನಪ್ಪ, ಪ್ರತಿಯೊಬ್ಬರಿಗೂ ಶಾಮ್ನೂರ್ ಶಾಪೇ ಗೊತ್ತಿದೆ ಅನಿಸುತ್ತೆ. ಅದ್ರ ಪಕ್ಕದಲ್ಲೇ ಇರೋದು ನಮ್ಮದು. ನಾನು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಜೆಪ್ಟೋ ಸ್ಟೋರು ಆಯ್ತಲ್ಲ, ಅವಾಗೆ ಸ್ಟಾರ್ಟಿಂಗೇ ಜಾಯ್ನ್ ಆದೆ. ಆಗಲೇ ಮೂರು ತಿಂಗಳು ಆಗಿದೆ ಅನಿಸುತ್ತೆ, 3 ತಿಂಗಳು. 3 ತಿಂಗಳಿಂದ ಮಾಡ್ತಾಯಿದ್ದೀನಿ. ಒಂದೊಂದ್ಸಲಿ ಮಾರ್ನಿಂಗಿಂದ ಮಾಡ್ತೀನಿ, ಒಂದೊಂದ್ಸಲಿ 4 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಮಾಡ್ತೀನಿ. ಯಾವಾಗ ಟೈಮ್ ಸಿಗುತ್ತೋ ಅವಾಗ ಜಪ್ಟೋ ಮಾಡ್ತೀನಿ. ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕು, ಸುಮ್ಮನೆ ಮನೇಲಿ ಕುಂತು ಊಟ ಮಾಡಿದ್ರೆ ಸ್ವಲ್ಪ ನಮಗೂ ಬೆಲೆ ಇರಲ್ಲ. ಸ್ವಲ್ಪ ದುಡಿತಾ ಇದ್ರೆ ನಮ್ಮ ಖರ್ಚಿಗೆ ನಮಗೆ ಆಗುತ್ತೆ. ಬಟ್ಟೆ ತಗೊಳಕ್ಕೆ ಏನಾದರೂ ಒಂದು ದುಡ್ಡು ಇರಬೇಕು. ಏನಾದರೂ ಒಂದು ಕಷ್ಟ ಟೈಮಲ್ಲಿ ಸ್ವಲ್ಪ ಆದರೂ ದುಡ್ಡು ಮಾಡ್ಕೊಂಡು ಇಟ್ಕೋಬೇಕು. ನೀವು ಯಾವುದು ಸುಮ್ಮನೆ ಕುತ್ಕೋಬೇಡ್ರಿ. ಆಲ್ಮೋಸ್ಟ್ ಹುಡುಗರು ಎಲ್ಲರೂ ಹಂಗೆ ಸುಮ್ಮನಲ್ಲಿ ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಯಾವ್ದಾರ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ರಿ, ಸಹಾಯ ಆಗುತ್ತೆ ನಿಮ್ಗೆ. ಯಾವುದಾದ್ರು ಕಷ್ಟ ಸಮಯದಲ್ಲಿ ನಿಮಗೆ ಒಂದು ಸ್ವಲ್ಪ ದುಡ್ಡು ಬೇಕಾದಾಗ ಅದು ಕೂಡಿಟ್ಕೊಂಡ್ರೆ ಸ್ವಲ್ಪ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಯಾವ್ದಾರ ಒಂದು ಕೆಲ್ಸಕ್ಕೆ ಹೋಗ್ರಿ, ಚೆನ್ನಾಗಿ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಆರ್ಡ್ರು ಕೊಟ್ಟಾಯಿತು. ಇನ್ನು ರಿಟರ್ನ್ ಸ್ಟೋರಿ ಹೋಗೋಣ. ಸ್ಟೋರಿ ಹೋಗಿ ಇನ್ನು ನೆಕ್ಸ್ಟ್ ಆರ್ಡ್ರು ನೋಡೋಣ. ಇವತ್ತು ಎಷ್ಟು ಆರ್ಡ್ರ್ ಹೊಡಿತೀನಿ ಅಂತ ತೋರಿಸ್ತೀನಿ. ಎಲ್ಲರೂ ಕೊನೆ ತನಕ ನೋಡ್ತಾ ಇರಿ. ನೋಡೋಣ ಎಷ್ಟು ಆರ್ಡ್ರ್ ಹೊಡಿಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ, ಎಷ್ಟು ಆರ್ಡ್ರ್ ಹೊಡಿಬೋದು ಅಂತ ನೋಡೋಣ. ಹೇಳೋಕ್ಕಿಂತ ಮುಂಚೆನೇ ನೀವೇ ಗೆಸ್ ಮಾಡಿ ಜಲ್ದಿ ಎಷ್ಟು ಆರ್ಡ್ರ್ ಹೊಡಿಬೋದು ಅಂತ. ನಾನು ಗೆಸ್ ಮಾಡಿಲ್ಲ ಎಷ್ಟು ಆರ್ಡ್ರ್ ಹೊಡೆಯೋದು ಅಂತ. ಇವತ್ತು ಆರ್ಡ್ರ್ ಅಂದರೆ ಮಂಡೇ ಯಾರು ಜಾಸ್ತಿ ಜನ ಬರೋದಿಲ್ಲ, ರಜಾ ಮಾಡಿರ್ತಾರೆ. ಆಲ್ಮೋಸ್ಟ್ ಮಂಡೇ ಆರ್ಡ್ರು ತುಂಬ ಇರುತ್ತೆ. ನೋಡೋಣ ಎಷ್ಟಾಗುತ್ತೆ ಅಂತ ನೋಡ್ತಾ ಇರಿ. ನೀವು ಕಮೆಂಟ್ ಹಾಕಿ ನೋಡೋಣ. ಬನ್ನಿ ಹೋಗೋಣ ಸ್ಟೋರಿ. ಫ್ರೆಂಡ್ಸ್, ಬ್ರ್ಯಾಂಡೆಡ್ ಹುಡುಗ ಸೌತೆಕಾಯಿ ತಿನ್ನಕತ್ತಾರೆ. ಬ್ರ್ಯಾಂಡೆಡ್ ಅಂತ ನೋಡ್ರಿ. ಅದು ಎಷ್ಟಣ್ಣ ಅದು ಸೌತೆಕಾಯಿ? 1,500,000. ಫ್ರೆಂಡ್ಸ್, ಇನ್ನೊಂದು ಆರ್ಡ್ರ್ ಬಿದ್ದಿದೆ. ಇದು ನೋಡ್ರಿ ಯಶವಂತ್ ಬ್ರೋ, ಇನ್ನೊಂದು ಆರ್ಡ್ರ್ ಬಿದ್ದಿದೆ. ಆಂಜನೇಯ ಬಡಾವಣೆ, ಅಲ್ಲೋಗಿ ಕೊಟ್ಟು ಬರೋಣ ಒಂದು ಆರ್ಡ್ರನ್ನ. ಏನೋ ಹೇಳ್ತಿದ್ದಂತ ಹೋದ. ಆಂಜನೇಯ ಬಡಾವಣೆಗೆ ಆರ್ಡ್ರ್ ಇದೆ, ಕೊಟ್ಟು ಬರೋಣ ಬನ್ನಿ. ಆರ್ಡ್ರು ಆಗಲೇ ಕೊಟ್ಟಾಯಿತು ಕಸ್ಟಮರಿಗೆ. ಇನ್ನೂ ಸ್ಟೋರಿ ಹೋಗ್ತಾ ಇದ್ದೀನಿ. ಸ್ಟೋರಿ ಹೋಗಿ ಇನ್ನು ನೆಕ್ಸ್ಟ್ ಆರ್ಡ್ರಿಗೆ ಕಾಯಬೇಕು. ಅಲ್ಲಿ ತನಕ ಏನಾದರೂ ಮಾಡ್ಬೇಕು ಫ್ರೆಂಡ್ಸ್. ಸುಮ್ಮನೆ ಕುಂತ್ರೆ ಏನೂ ಉಪಯೋಗಿಲ್ಲ. ಏನಾದರೂ ಒಂದು ಮಾಡ್ತಾ ಇರಬೇಕು. ಕೆಲಸ ಮಾಡಲಿಲ್ಲ ಅಂದರೆ ಒಂಥರ ಏನೋ ಮನೇಲಿ ಮರ್ಯಾದೆನೇ ಇರಲ್ಲ. ಒಂದು 25-26 ವರ್ಷ ಆಗೋವರೆಗೂ ನೀವು ಮನೆಯಲ್ಲೇ ಕುಂತಿರ್ರಿ. ಮನೇಲಿ ನೋಡ್ರಿ, ಮನೇಲಿ ಹೆಂಗೆ ಬೈತಾರಂತ. ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಮನೇಲಿ ಊಟ ಮಾಡ್ತೀಯ, ಕೆಲ್ಸಕ್ಕೆ ಹೋಗೋದು ಏನಿಲ್ಲ, ತಿರ್ಗಾಡ್ತೀಯ ಅಂತ ಹೇಳಿ ಅವಮಾನ ಮಾಡ್ತಾರೆ. ಏನೇ ಕೆಲಸ ಆಗಿರಲಿ, ಒಂದು ರೈಡರ್ ಕೆಲಸ ಆಗಿರಲಿ, ಇಲ್ಲ
ಮಾರ್ಟಲ್ಲಿ ಇರ್ಬೋದು, ಮೆಡಿಕಲಲ್ಲಿ ಇರ್ಬೋದು, ಅಪೋಲೋದಲ್ಲಿ ಇರ್ಬೋದು, ಯಾವುದೇ ಸಣ್ಣ ಪುಟ್ಟ ಕೆಲಸ ಇದ್ರೂ ಕೆಲಸ ಮಾಡಿ. ಯಾವ ಕೆಲಸಕ್ಕೂ ನಾಚಿಕೆ ಪಡ್ಕೋಬೇಡ್ರಿ, ಪ್ರತಿಯೊಂದನ್ನು ಹೆಮ್ಮೆಯಿಂದ ಕೆಲಸ ಮಾಡಿರಿ. ನನಗೆ ಯಾಕಂದರೆ ನನಗೆ ಅದು ಅನುಭವ ಐತೆ. ನಾ ಇದೇ ಕೆಲಸ ಅಂತೆಲ್ಲ ಪ್ರತಿಯೊಂದು ಕೆಲಸ ಮಾಡ್ತೀನಿ ನಾನು. ಎಲ್ಲ ಕೆಲಸ ಮಾಡಿ, ಪ್ರತಿಯೊಂದು ಕೆಲಸ ಮಾಡಿ, ನಿಮಗೆ ಒಳ್ಳೇದಂತ ನನಗೆ ಅನಿಸುತ್ತೆ ಅಷ್ಟೇ. ಬನ್ನಿ ಸ್ಟೋರ್ ಹತ್ರ ಹೋಗೋಣ. ನೋಡ್ತೀರಾ ಮೀಟರ್ ಐತೆ ಶಿಶಾ, 300 ಮೀಟರ್ ನಡ್ಕೊಂಡೆ ಬಂದ್ಬಿಟ್ಟಾರೆ ಅಲ್ಲಿಂದ ಪೆಟ್ರೋಲ್ ಉಳಿಸ್ಬೇಕಂತ. ಎಂತೆಂತ ಜನರು ಇರ್ತಾರ ನೋಡ್ರಿ ಫ್ರೆಂಡ್. ನೋಡಿ ಜನರೇ, ಎಂತೆಂತ ಜನರು. ನೋಡ್ರಿ ಫ್ರೆಂಡ್ಸ್, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಮಂಜುತಿ ಮತ್ತೊಂದು ಆರ್ಡರ್ ಬಿದ್ದಿದೆ. SLR ಲೇಡೀಸ್ ಹಾಸ್ಟೆಲ್ ಅಂತ ಇಲ್ಲಿ ನಮ್ಮ ಬಾಯ್ಸ್ ಹಾಸ್ಟೆಲ್ ರೋಡ್ ಹತ್ರ ಇದೆ. ಆರ್ಡರ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. SLR ಲೇಡೀಸ್ ಹಾಸ್ಟೆಲ್. ಇಲ್ಲಿ ಪ್ರತಿಯೊಬ್ಬರು ಬಂದಿರೋದು ಬರೇ ಇಲ್ಲಿ ಓದ್ತಾ ಇರೋರು, ಕಾಲೇಜಿಗೆ ಹೋಗ್ತಾ ಇರೋದು, PG ಅಲ್ಲಿ ಇರೋರು, ಊರು ಬಿಟ್ಟು ಬಂದಿರೋರು, ಪ್ರತಿಯೊಬ್ಬರು ಅವರೇ ಓದ್ತಾ ಇರೋದು. ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೂ ಚಾನ್ಸ್ ಇದೆ, ಬನ್ನಿ ಕೆಲಸ ಮಾಡಿ, ಆಲ್ಮೋಸ್ಟ್ ದುಡೀರಿ, ಒಳ್ಳೆ ಪ್ರಯತ್ನ ಪಡಿ. ಯಾವ್ದಾದ್ರು ಸುಮ್ಮನೆ ವೇಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮೊದಲು ಯಾವ್ದಾದ್ರು ಕೆಲಸ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಸುಮ್ಮನೆ ಅವ್ರಿಗೆ ಕೈ ಚಾಚೋದು, ಇವ್ರಿಗೆ ಕೈ ಚಾಚೋದು ಬದಲು ಒಂದು ಒಳ್ಳೆ ಕೆಲಸ ಮಾಡಿ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಬರ್ರಿ, ಅಲ್ಲಿ ತನಕ ಅಲ್ಲಿ ಹೋಗಿ ತೋರಿಸ್ತೀನಿ ಆರ್ಡ್ರ್ ಕೊಡೋದು. ಬನ್ನಿ, ಅಲ್ಲಿ ತನಕ ಜೊತೆಗಾಗಿರಿ. ಆರ್ಡ್ರು ಕೊಟ್ಟಾಯಿತು, ಡೆಲಿವರಿ ಕೊಡ್ತಿದ್ದೀನಿ. ಕಸ್ಟಮರ್ ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಆರ್ಡ್ರು ಬರೋವರೆಗೂ ಕಾಯಬೇಕು. ರಿಟರ್ನ್ ಸ್ಟೋರ್ ಹತ್ರ ಹೋಗೋಣ. ಸ್ಟೋರ್ ಹತ್ರ ಹೋಗಿ ಅಲ್ಲಿ ನೋಡೋಣ. ಬನ್ನಿ. ಆಗಲೇ ಇನ್ನೊಂದು ಆರ್ಡ್ರ್ ಬಿದ್ದಿದೆ. ಆಗಲೇ 7 ಗಂಟೆ 2 ನಿಮಿಷ ಆಗಿದೆ ರಾತ್ರಿ. ಇನ್ನೂ ನಾ 2 ಗಂಟೆವರೆಗೂ ವ್ಲಾಗ್ ಅಷ್ಟು ಲಾಂಗ್ ವಿಡಿಯೋ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಟ್ ಮಾಡಿ ಮಾಡ್ತೀನಿ. ಇನ್ನು ಆರ್ಡ್ರ್ಗಳು ಸ್ವಲ್ಪ ಜಾಸ್ತಿ ಇದ್ದಾವೆ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ತೋರಿಸ್ತೀನಿ 2 ಗಂಟೆವರೆಗೂ. ಈಗೊಂದು ನಿಜಲಿಂಗಪ್ಪ ಲೇಔಟ್ ಅಂತ ದಾವಣಗೆರೆಗೆ ಗೊತ್ತಿರುತ್ತೆ, ಅಲ್ಲಿ ಆರ್ಡ್ರ್ ಬಿದ್ದಿದೆ. ಅದು ಆರ್ಡ್ರ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಆರ್ಡ್ರ್ ಕೊಟ್ಟು ನೆಕ್ಸ್ಟ್ ಇನ್ನು ರಿಟರ್ನ್ ಸ್ಟೋರ್ ಹತ್ರ ಬರ್ತೀನಿ. ಅಲ್ಲೇ ತನಕ ನೋಡ್ತಾ ಇರಿ, ಮಿಸ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಫ್ರೆಂಡ್ಸ್, ಕಾಲ್ ಮಾಡೋಣ. ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆಗ್ಲಿಂದ ಸ್ವಿಚ್ ಆಫ್ ಅಂತ ಬರ್ತೈತೆ. ಬರ್ತಿ ಬೇಜಾರಾಗುತ್ತೆ. ಅಲ್ಲಿಂದ 2.5 ಕಿಲೋಮೀಟರ್ ಬಂದಿದ್ದೀನಿ. ಹಿಂಗೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಆನ್ಲೈನ್ ಪೇಮೆಂಟ್ ಆಗಿದೆ. ಡೆಲಿವರಿ ಹೊಡಿತೀನಿ. ಅಕಸ್ಮಾತ್ ಏನಾದರೂ ಫೋನ್ ಮಾಡಿದರೆ ಹೋಗಿ ಕೊಟ್ಬಿಡ್ತೀನಿ. ಮತ್ತು ಇಲ್ಲಿ ತನಕ ಬಂದು ಡೆಲಿವರಿ ಮಾಡ್ಕೊಂಡು ಹೋಗೋಕ್ಕೆ ಬೇಜಾರಾಗುತ್ತೆ, ಅದಕ್ಕೆ ಡೆಲಿವರಿ ಮಾಡ್ತೀನಿ. ಬಂದ ತಕ್ಷಣವೇ ಅದು ಕಾಲ್ ಮಾಡಿದರೆ ಹೋಗಿ ರಿಟರ್ನ್ ಕೊಟ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ತನಕ ಬಂದು ಒಂದು ಆರ್ಡ್ರ್ ಅಂದರೆ ನಮ್ಮ ಪೆಟ್ರೋಲಿಂದ ಎಲ್ಲ ಮತ್ತು ವೇಸ್ಟ್ ಎಲ್ಲ ಅದಕ್ಕೆ ಡೆಲಿವರಿ ಮಾಡ್ತೀನಿ. ಅದು ಅಕಸ್ಮಾತ್ ಫೋನ್ ಮಾಡಿದರೆ ಅವ್ರಿಗೆ ಹೋಗಿ ಕೊಟ್ಬಿಡ್ತಾರೆ. ಇಲ್ಲಾಂದರೆ ಸ್ಟೋರಲ್ಲಿ ಇರ್ತೀನಿ. ಈ ಥರ ಭಾಳ ಸಲ ಆಗಿದೆ. ದೂರ ಆರ್ಡ್ರ್ ಇರ್ತವೆ, ನೋಡಿದರೆ ಅಲ್ಲಿ ಫೋನ್ ರಿಸೀವ್ ಮಾಡಲ್ಲ, ಒಂದ್ಸಲಿ ಸ್ವಿಚ್ ಆಫ್ ಆಗಿರ್ತವೆ. ಈ ಥರ ಭಾಳ ಸಲ ಆಗಿದೆ ನನಗೆ. ಒಂದೊಂದು ಸಲ ಡೆಲಿವರಿ ಹೊಡ್ಕೊಂಡು ಬಂದಿದ್ದೀವಿ. 3 ಕಿಲೋಮೀಟ್ರ್ ಹೋಗಿ 3.5 ಕಿಲೋಮೀಟ್ರ್ ಸಮೇತ ಹೋಗಿ ಡೆಲಿವರಿ ಹೊಡ್ಕೊಂಡು ಬಂದಿದ್ದೀವಿ. ನಾನು ಕಸ್ಟಮರಿಗೆ ಹೇಳೋದೇನೆಂದರೆ, ಈಗ ಆರ್ಡ್ರ್ ಮಾಡಿದ ಮೇಲೆ ಅದನ್ನು ಕರೆಕ್ಟಾಗಿ ಫೋನ್ ರಿಸೀವ್ ಮಾಡೋದು ಕಲೀರಿ. ಪ್ರತಿಯೊಬ್ಬರಿಗೆಲ್ಲ ಒಬ್ಬೊಬ್ಬರು ಇರ್ತಾರೆ. ನಾವು ಜಪ್ಟೋದಲ್ಲಿ ರಾತ್ರಿ 2 ಗಂಟೆವರೆಗೂ ಇರ್ತೀವಲ್ಲ, ಕರೆಕ್ಟಾಗಿ ಫೋನ್ ರಿಸೀವ್ ಮಾಡಲ್ಲ, ತುಂಬ ವೇಟ್ ಮಾಡಿಸ್ತಾರೆ. ಕಾಲು 3-4 ಸಲ ಮಾಡ್ತೀವಿ ಫೋನ್ ಕಾಲು, ಆದ್ರೂ ರಿಸೀವ್ ಮಾಡಲ್ಲ. ಏನೇನೋ ಅಲ್ಲಿ ನಮ್ಮ RSIಗೆ ಹೇಳಿ ಅಲ್ಲಿ ಕಂಪ್ಯೂಟರಲ್ಲಿ ಕಾಲ್ ಕನೆಕ್ಟ್ ಮಾಡಿಸಿ ಅಲ್ಲಿಂದ ಮಾತಾಡಿ ಅವರಿಗೂ ನಾವು ಏನೂ ಅನ್ನಂಗೂ ಇಲ್ಲ. ಏನಾದರೂ ಮಾಡಿದರೆ ಅವರು ಹಿಂಗೆ ರೈಡರ್ ನೀವು ಹಿಂಗೆ ಹಂಗೆ ಅಂತ ಹೇಳ್ತಾರೆ. ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳೋದು ಯಾರು. ಎಲ್ಲರೂ ನಾವು ಹೇಳ್ಕೊಳೋದು ಏನಂದರೆ, ಯಾವುದೇ ಝೊಮ್ಯಾಟೊ ಆಗಿರಲಿ, ಸ್ವಿಗ್ಗಿ ಆಗಿರಲಿ, ಜಪ್ಟೋ ಆಗಿರಲಿ, ಪ್ರತಿಯೊಂದು ರೈಡರ್ಸನ್ನು ಸ್ವಲ್ಪ ಕಾಲ್ನ ರಿಸೀವ್ ಮಾಡಿರಿ. ಯಾಕಂದರೆ ಅವ್ರನ್ನ ಒಂದೊಂದು ಆರ್ಡ್ರೂ ಬರ್ತಿ ಇಂಪಾರ್ಟೆಂಟ್ ಇರುತ್ತೆ ಅವರಿಗೆ. ಪ್ಲೀಸ್ ಯಾರೂ ವೇಟ್ ಮಾಡಿಸ್ಬೇಡ್ರಿ. ದಯವಿಟ್ಟು ಎಲ್ಲರೂ ಕಾಲ್ ರಿಸೀವ್ ಮಾಡಿ ಅಂತ ನಿಮ್ಗೆ ಕೇಳ್ಕೊತೀನಿ. ಹಾಯ್ ಫ್ರೆಂಡ್ಸ್, ಈಗಿನ ಜಸ್ಟ್ ಒಂದು ಆರ್ಡ್ರ್ ಕೊಟ್ಟು ಬಂದೆ.
ಆ ಲೊಕೇಶನ್ ಹಾಕಿರೋದು ಎಲ್ಲಿ, ಅವ್ರು ಕರೀತಿರೋದು ಎಲ್ಲಿ, ನಾ ಹೇಳ್ತಾ ಇದ್ದೀನಿ ಅವರಿಗೆ ಸರ್ ಇನ್ನ ಕರೆಕ್ಟ್ ಆಗಿ ಲೊಕೇಶನ್ ಹತ್ರ ಹಾಕಿದ್ರೆ ಅದು ಅಷ್ಟೇ ಸರ್ ಅಡ್ರೆಸ್ ತಗೊಳೋದು, ಎಲ್ಲೆಲ್ಲೋ ಹಾಕಿದ್ರೆ ಅಡ್ರೆಸ್ ತಗೊಳೋದಿಲ್ಲ ಅಂತ. ಅವ್ರು ಹೇಳ್ತಾರೆ ನಾ ಟೈಪಿಂಗ್ ಮಾಡಿದ್ದೀನಲ್ಲ ಅಲ್ಲಿಗೆ ಬರಬೇಕು, ಎಲ್ಲರೂ ಬಂದು ಕೊಟ್ಟು ಹೋಗಿರ್ತಾರಂತೆ. ಅರೆ ನಾ ಹೇಳಿದ್ದೀನಿ ಅವರಿಗೆ ಸರ್ ಪಿನ್ ಹಾಕಿದ್ರೆ ಎಲ್ಲಿ ಅಡ್ರೆಸ್ ಪಿನ್ ಆಗಿರ್ತದಲ್ಲ ಅಲ್ಲಿ ಅಷ್ಟೇ ಸರ್ ಅಡ್ರೆಸ್ ಇರೋದು ನಮ್ದು, ಎಲ್ಲಿ ಬೇಕು ಅವ್ರು ಕೊಟ್ಟಿರೋದು ಅದು ಅಡ್ರೆಸ್ ಇರೋದು ಆಂಜನೇಯ ಬಡಾವಣೆ 17ನೇ ಕ್ಲಾಸ್. ಇವ್ರು ಕರೀತಿರೋದು ವಿದ್ಯಾನಗರ. ರಾತ್ರಿ 11:45 ಆಗಿದೆ ಫ್ರೆಂಡ್ಸ್. ಯಾರು ಅದಷ್ಟು ದೂರ ಹೋಗ್ತಾರೆ? ನಾನು ಹೋಗಿರೋದೇ ಆಗ್ಲೇ 2.25 ಕಿಲೋಮೀಟರ್ ಹೋಗಿದ್ದೀನಿ. ಇವ್ರು ಹೇಳ್ತಾರೆ ಸೀದಾ ಅಲ್ಲಿ ವಿದ್ಯಾನಗರ ಹೋಗ್ರಂತ. ಅದು ರೈಡರಿಗೆ ಗೊತ್ತಾಗಿರ್ತಾವ ಏನ್ ಕಷ್ಟ ಅಂತ. ಒಂದೊಂದು ಆರ್ಡ್ರಕ್ಕೂ ನಾವು ಪರದಾಡ್ತಾ ಇರ್ತೀವಿ. ಇವ್ರು ಕಸ್ಟಮರ್ ಅಲ್ಲಿಗೆ ಬಾ ಇಲ್ಲಿಗೆ ಬಾ. ನಾ ಹೇಳೋದು ಏನಂದ್ರೆ ಕಸ್ಟಮರ್ಗೆ ರಾತ್ರಿ ರೈಡರ್ಸ್ ಹೊಡಿತಾ ಇರ್ತಾರೆ. ಅವ್ರ ಕಷ್ಟ ಕಾಲದಾಕು ಏನೋ ಒಂದ್ 2 ರೂಪಾಯಿ ದುಡಿಯಕೇನೋ ಬಂದಿರ್ತಾರೆ. ನೀನಾಗ ಅಡ್ರೆಸ್ ಕೊಡ್ರಿ. ಅದು ಬಿಟ್ಟು ನೀವ್ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅನ್ನೋದಕ್ಕೆ ನಾವೇ ಬಿಟ್ಟಿಲ್ರಿ ಯಾರು ಸುಮ್ನೆ ಅಲ್ಲಿ ಬರಕ್ಕೆ ಇಲ್ಲಿ ಬರಕ್ಕೆ. ನಮಗೂ ರೆಸ್ಪೆಕ್ಟ್ ಅಂತ ಇರುತ್ತೆ, ನಮಗೆ ಎಲ್ಲ ಪ್ರತಿಯೊಂದು ನಮ್ಗೆ ಇರುತ್ತೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಕಲೀರಿ ಸ್ವಲ್ಪ. ನಾವು ಕಸ್ಟಮರ್ಗೆ ಎಷ್ಟು ಚೆನ್ನಾಗಿ ಸ್ವೀಟ್ ಆಗಿ ಮಾತಾಡ್ತೀವಿ. ನಾವ್ ಹೆಂಗ್ ಮಾತಾಡ್ತೀವೋ ನೀವು ಹಂಗೆ ಮಾತಾಡಿ. ಅದು ಬಿಟ್ಟು ಇಲ್ಲಿಗೆ ಬಾ ಅಲ್ಲಿ ಕೆಲಸ ಮಾಡಿ ನಮಗೂ ಪ್ರಾಬ್ಲಮ್ಸ್ ಇರುತ್ತೆ, ಪೇನ್ಸ್ ಇರುತ್ತೆ, ಬಾಡಿ ಪೇನ್ ಇರುತ್ತೆ. ಅಂದ್ರೆ ಅವ್ರು ಬಂದಾಗ ಖುಷಿಯಾಗಿ ಮಾತಾಡ್ತಾ ಇರ್ತೀವಿ. ಯಾಕೆ ಅಂದ್ರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ. ಅಲ್ಲ ರೀ, 10 ಅವರ್ ಗಾಡಿ ಮೇಲೆ ಕುಂತು ಗಾಡಿ ಹೊಡೆಯೋದಂದ್ರೆ ಸುಮ್ನೆ ತಮಾಷೆ ವಿಷಯ ಅಲ್ಲ ಅದು. ಟೂ ವೀಲರ್ ಮೇಲೆ ಎಷ್ಟು ಬ್ಯಾಕ್ ಪೇನ್ ಬರುತ್ತೆ ಎಷ್ಟು ಫ್ರೆಂಡ್ಸ್ ಎಷ್ಟು ಬೇಜಾರಾತಂದ್ರೆ ಇವತ್ತು ನನಗೆ ಒಂದ್ ಆರ್ಡ್ರಿಂದ ಆರ್ಡರ್ ಹೊಡಕ್ಕೆ ಮನ್ಸಾಗ್ತಿಲ್ಲ. ಹಂಗಾಗ್ಬಿಟ್ಟು ಈಗ ಯಾರು ಹಿಂಗ್ ಮಾಡ್ಬೇಡ್ರಿ ಕಸ್ಟಮರ್. ಏನಾದ್ರು ಅಕಸ್ಮಾತ್ ಬೇರೆ ಅಡ್ರೆಸ್ ಇದ್ರೆ ಸ್ವಲ್ಪ ನೀವೇ ಬಂದು ಇಸ್ಕೊಂಡು ಹೋಗ್ರಿ. ಯಾಕಂದ್ರೆ ನಮಗೂ ಅಲ್ಲಿ ಆ ಕಡೆನೂ ಬರಕ್ ಆಗಲ್ಲ. ನಾವೇ ಪೆಟ್ರೋಲ್ ನಮ್ದೇನು ಗಾಡಿ ಬೇರೆ ಕೊಡಲ್ಲ, ಪೆಟ್ರೋಲ್ ಹಾಕ್ಸಿ ನಾವೇ ಪೆಟ್ರೋಲ್ ಹಾಕ್ತಾ ಇರ್ಬೇಕು. ಅಡ್ರೆಸ್ ಏನಿದೆ ಅಲ್ಲಿಗೆ ಹಾಕಿ. ನಮಗೂ ಪ್ರಾಬ್ಲಮ್ ಆಗೋದು ಬೇಡ, ನಿಮಗೂ ಪ್ರಾಬ್ಲಮ್ ಆಗೋದು ಬೇಡ. ಕರೆಕ್ಟ್ ಅಕ್ಯುರೇಟ್ ಅಡ್ರೆಸ್ ಹಾಕಿದ್ರೆ ಕರೆಕ್ಟ್ ಆಗಿ ಕೊಟ್ಟು ಹೋಗ್ತೀವಿ. ದಿನಕ್ಕೆ 500 ರೂಪಾಯಿ ದುಡಿಬೇಕಂದ್ರೆ ಅದ್ರೊಳಗೆ 200 ರೂಪಾಯಿ ಬರೀ ಪೆಟ್ರೋಲ್ ಇಂದ ಹೋಗಿರ್ತದೆ. ಊಟದ ಖರ್ಚು ಅವೆಲ್ಲ ಖರ್ಚು ಅಂದ್ರೆ ನಮಗೆ ಏನು ಉಳಿತದ್ರಲ್ಲಿ. ಸ್ವಲ್ಪ ಕಸ್ಟಮರ್ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಎಷ್ಟೋ ಖುಷಿ ಆಗುತ್ತೆ ನಮಗೆ. ಪ್ರತಿಯೊಬ್ಬರು ಕಸ್ಟಮರ್ ಸ್ವಲ್ಪ ಹೆಲ್ಪ್ ಮಾಡಿ. ಆಲ್ಮೋಸ್ಟ್ ಪ್ರೀತಿಯಿಂದ ಮಾತಾಡಿ, ನಮಗೂ ಖುಷಿ ಆಗುತ್ತೆ. ಮತ್ತೆ ನೀವು ಬೇರೆ ತರ ಮಾತಾಡಿ ಚೆನ್ನಾಗಿ ಮಾತಾಡೋರು ಇದಾರೆ ಬಂದಾಗ ಎಲ್ಲ ಎಲ್ಲರೂ ಅಂತ ಇಲ್ಲ. ನೀವ್ ಹೆಂಗ ಮಾತಾಡ್ತಿರೋ ನಾವು ಆ ತರ ಮಾತಾಡ್ತೀವಿ. ನೀವು ರೂಢಾಗಿ ಮಾತಾಡಿದ್ರೆ ನಾವು ರೂಢಾಗಿ ಮಾತಾಡ್ತೀವಿ. ಬಂದಾಗ ಎಲ್ಲೊಬ್ರು ಥ್ಯಾಂಕ್ ಯು ಅಂತ ಇಸ್ಕೊಂತಾರೆ, ಖುಷಿ ಸ್ಮೈಲ್ ಮಾಡಿ ಇಸ್ಕೊಂತಾರೆ. ಆದ್ರೆ ಕೆಲವೊಬ್ರು ಇರ್ತಾರೆ ಬಾಳ ಮಾತಾಡ್ತಾರೆ. ನಮಗೂ ಬೇಜಾರಾಗುತ್ತೆ, ಇದೇನಪ್ಪ ಚೆನ್ನಾಗಿ ಮಾತಾಡಿದ್ವಿ ಅಂತ. ಪ್ಲೀಸ್ ಎಲ್ಲರೂ ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ತಗೊಳ್ಳಿ ಅಷ್ಟೇ ಹೇಳಕ್. 12:15 ಆಗಿದೆ ನೋಡ್ರಿ. ಈಗ ಊಟ ಮಾಡ್ತಾ ಇದೀವಿ ನಾವು. ಊಟ ಮಾಡಾಕತ್ತೀನಿ. ನನ್ನ ಆರ್ಡ್ರನ್ನ ಇವ್ ನೋಡಾಕತ್ತಾನೆ. ಊಟ ಮಾಡ್ತೀನಿ, ಸ್ವಲ್ಪ ಆರ್ಡ್ರ್ ಹೊಡ್ಕೊಡ ಅಂದೆ. ನಿಂದು ತಾಯಿ ಕೂಡ ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಪರಿಸ್ಥಿತಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಲಾಸ್ಟ್ ಆರ್ಡ್ರ್ ನಂದು. ಮನೆ ಹೋಗ್ತಾ ಇದ್ದೀನಿ. ಯಾರು ಗೆಸ್ ಮಾಡಿದಾರ ಅಂತ ನೋಡ್ತೀನಿ ಕಮೆಂಟಲ್ಲಿ ಎಷ್ಟು ಆರ್ಡ್ರ್ ಹೊಡೆದಿರ್ಬೋದು ಅಂತ. ಓಕೆ, ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ. ಓಕೆ, ಬಾಯ್. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಓಕೆ, ಬಾಯ್.